ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕ ಏನು ಶಿಕ್ಷಣದ ಸುದ್ದಿ ತೊಗೊಂಬಂದಾನ್ರಿ. ಈಗ ಗೋಕಾಕ ತಾಲೂಕಿನಾಗ ಶಿಕ್ಷಣ ಪರ್ವ ಇಬ್ಬರು ಶಾಸಕರ ಕಾಂಪಿಟೇಷನ್ ಮೇಲೆ ಭಾಳ ಕಾಂಪಿಟೇಷನ್ ಪ್ರಕಾರ 10 PUC ಕಾಲೇಜ್ ತಂದಾರಂದ್ರೆ ಏನು ಸಣ್ಣ ಮಾತೇನ್ರಿ? ಸಣ್ಣ ಮಾತಲ್ಲ, ಇದೊಂದು ಭಾಳ ದೊಡ್ಡ ಮಾತು. ಇವತ್ತು ನಮ್ಮ ಮಕ್ಕಳು SSLC ಆದಮೇಲೆ PUC ಎಲ್ಲಿ ಹೋಗಬೇಕು, ತಮ್ಮ ಗ್ರಾಮದಾಗ PUC ಕಲಿಬೇಕು ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ. ಆ SSLC ಆದ ನಂತರ ದೊಡ್ಡಕ್ಕೆ ಹೇಳ್ಬಿಡಪ್ಪ ಹುಡುಗಿ ಎಲ್ಲರೂ ಮದುವೆ ಮಾಡಿ ಕೊಡೋನು, ಇವತ್ತಿನ ವಾತಾವರಣ ಸರಿ ಇಲ್ಲ, ಎಲ್ಲಿ ಆ ಕಡೆ ಬಸ್ನ್ಯಾಗ ಕಳಿಸೋದ, ನಮ್ಮೂರಾಗ PUC ಕಲೀಲಿ ಅಂಥೇಳಿ ಇಬ್ಬರು ಶಾಸಕರು ರಮೇಶ್ ಜಾರಕಿಹೊಳಿ ಭಾರತಂದ್ರ ಜಾರಕಿಹೊಳಿ ಕೊಡ್ಕೊಂಡು ಭಾಳ ಅದ್ಭುತ ಕೊಡುಗೆ ಕೊಟ್ಟಾರ. ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಾಗ ಒಂದು ಕ್ರಾಂತಿ ಅನಿಸೈತ್ರಿ ನನಗೆ. ನೋಡ್ರಿ ಯಾವ ಗ್ರಾಮದಾಗ ತಂದಾರ ಅವ್ರು. ಭಾರತಂದ್ರ ಜಾರಕಿಹೊಳಿ ಕ್ಷೇತ್ರದಾಗ ಮೂಡಲ್ಗಿ, ಗುರ್ಲಾಪುರ, ಕಾನಟ್ಟಿ, ದುರ್ದುಂಡಿ, ಮೆಳವಂಕಿ. ರಮೇಶ್ ಜಾರಕಿಹೊಳಿ ಕ್ಷೇತ್ರದಾಗ ಕೊಳವಿ, ಮಾಲ್ದೇನಿ, ಹಿರೇನಂದಿ, ಪಾಮಲ್ದೇನಿ, ಮಲ್ಲಾಪುರ PG ಪೆನ್ಷನ್ ಮಾಡಿ. ಅದರ ಜೊತೆಗೆ ಎಂತಿಂಥ ರಸ್ತೆ ನಿರ್ಮಾಣ ಅಡಿಗಲಾಗತ್ತಾವ. ಪಾಮಲ್ದೇನಿ ಹಿಡ್ಕೊಂಡು ಶಾಲಾ ಕಟ್ಟಡಗಳು ಮಾಡಾಕತ್ತಾರ. ಚಿರಂಜೀವಿ ಅಮರನಾಥ ಜಾರಕಿಹೊಳಿ ಸಹಿತ ಹೋಗಿ ಪ್ರತಿಯೊಂದು ಕಾರ್ಯಕ್ರಮದಾಗ ಭಾಗವಹಿಸಾಕತ್ತಾರ. ಅವ್ರ ಹಿಂದೆ ಯುವಕರ ಪಡೆಯನ ಐತ್ರಿ. ಈಗ ಶಿಕ್ಷಣದಾಗ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮಾಡೋದು ಇವತ್ತು ಗೋಕಾಕದಾಗ ಮನೆ ಚರ್ಚೆ ಆಗತ್ತೈತ್ರಿ. ನಮ್ಮ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇನ್ನು ಟ್ರಾವೆಲಿಂಗ್ ಮಾಡೋದು ಅವಶ್ಯಕತೆ ಇಲ್ಲ, ಬೇರೆ ಊರಿಗೆ ಶಿಕ್ಷಣ ಕಲಿಯೋ ಸಲುವಾಗಿ ಅವಶ್ಯಕತೆ ಇಲ್ಲ. ತಮ್ಮ ಗ್ರಾಮದಾಗ ಸಮೀಪದಾಗ PUC ಕಲ್ಕೊಂಡ ಇನ್ನು ಮುಂದೆ ಡಿಗ್ರಿ ಕಾಲೇಜ್ ಮಾಡೋ ಸಲುವಾಗಿ ಹುಡುಗರು ಅವ್ರ ಮೇಲೆ ಒತ್ತಡ ತರ್ತಾರೆ ರೀ. ಮತ್ತು ಮುಂದಿನ ಸಲ ಈ PUC ಪಾಸಾದ ಹುಡುಗರು ಏನು ಒತ್ತಡ ತಂದ ಮೇಲೆ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಡಿಗ್ರಿ ಕಾಲೇಜ್ ತರುವಲ್ಲಿಯೂ ಪ್ರಯತ್ನ ಮಾಡಕತ್ತಾರ. ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದ ಇನ್ನು ಹಣಕಾಸು ಇಲಾಖೆಗೆ ಒಪ್ಪಿಗೆ ದೊರೆತ ನಂತರ ಗೋಕಾಕ ತಾಲೂಕಿನಾದ್ಯಂತ ಅನೇಕ ಡಿಗ್ರಿ ಕಾಲೇಜ್ಗಳು ಪ್ರಾರಂಭ ಆಗುವಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡಾಕತ್ತಾರ. ಯಾಕಂದರೆ ಶಿಕ್ಷಣದ ಕ್ರಾಂತಿ, ಶಿಕ್ಷಣದಿಂದಲೇ ಹೋರಾಟ. ಇವತ್ತು ಶಿಕ್ಷಣ ಇರಲಿಲ್ಲ ಅಂದ್ರೆ ಏನು ಪರಿಸ್ಥಿತಿ ಐತ್ರಿ ಎಲ್ಲರೂ ನೋಡಕತ್ತಾರ. ಆದ್ರೆ ಜನಪರ ಕಾಳಜಿ ಹೊಂದಿದಂಥ ಬಾಲಚಂದ್ರ ಜಾರಕಿಹೊಳಿ ಸಹಾನುಭೂತಿ ಸಾಕಾರ ಮೂರ್ತಿ, ಒಬ್ಬರು ಜನನಾಯಕ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರು 10 PU ಕಾಲೇಜ್ ತಂದಿದ್ದಾರಂದ್ರೆ ಬಹಳ ಸಂತೋಷದಾಯಕ ಸುದ್ದಿ. ಇವತ್ತು ಎಲ್ಲರೂ ಮನೆ ಮಾತಾಗಿ ಮಾತಾಡಕತ್ತಾರ. ಹಾಗಾದ್ರೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಾಗುವಂಗಿನ ಹೊಸ PUC ಸರ್ಕಾರಿ ಕಡಿಮೆ ದರ್ಜೆದಾಗ ಏಕದಮ್ ಅದ್ರಾಗ HST ಇದ್ರೆ ಫ್ರೀ ಉಚಿತ ಶಿಕ್ಷಣ ಇಂಥ ಕಾಲೇಜ್ಗಳು ತಂದಾರ ಅಂದಮೇಲೆ ಎಲ್ಲರಿಗೂ ಗೊತ್ತಾಗ್ಬೇಕಿರಲ್ಲ. ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿಗೆ ಲೈಕ್ ಶೇರ್ ಮಾಡ್ಬೇಕಿರಲ್ಲ. ಹಂಗಾರ ಮಾಡ್ತೀರಿ? ನಂಬರ್ 1 ಚಾನಲ್ ನೋಡಿದ ತಕ್ಷಣ ಎಲ್ಲ ನಮ್ಮ ಯುವಕ ಯುವತಿಯರಿಗೆ ಗೊತ್ತಾಗ್ಬೇಕು. ನಮ್ಮ ಊರಾಗನ ಇವತ್ತು ಕಾಲೇಜ್ಗಳಾಗ್ಯಾವ, ಇನ್ನು ಎಲ್ಲಿ ಹೋಗೋದು ಬೇಡಾಗೈತಿ, ಖಾಸಗಿದಾಗ ದುಬಾರಿ ದುಡ್ಡು ತುಂಬೋದು ಬೇಡಾಗೈತಿ. ಇನ್ನು ನಮ್ಮ ಸ್ವಂತ ಕಾಲೇಜ್, ಸರ್ಕಾರಿ ಕಾಲೇಜ್ಗಳು ಉಚಿತ ಕಲಿಯುವಂಥ ಪರಿಸ್ಥಿತಿ. ಇಂಥದ್ದೊಂದು ಒಳ್ಳೆಯ ಕೆಲಸ ಮಾಡ್ಯಾರಂದ್ರೆ ಇಬ್ಬರು ಶಾಸಕರು ಮತ್ತು 23 ಮತ್ತು 28ಕ್ಕೆ ಪ್ಯಾಕೇಜ್ ಕೊಡ್ತೀರಿ. ಯಾವ ಪ್ಯಾಕೇಜ್? ರಾಜಕೀಯ MLA ಪ್ಯಾಕೇಜ್ ಕೊಡ್ಬೇಕು. ಹಾಗಾದ್ರೆ ಯುವಕ ಯುವತಿಯರು ಲೈಕ್ ಶೇರ್ ಮಾಡಿರಿ. ಇಬ್ಬರನ್ನು ಮತ್ತೆ ವಿಧಾನಸೌಧಕ್ಕೆ ಕಳಿಸ್ತೀರಿ? ಕಳಿಸ ಅವ್ರು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಮನಸ್ಸಿಗೆ ತಿಳಿಸ್ರಿ. ಲೈಕ್ ಮತ್ತು ಶೇರ್ ಮಾಡಿರಿ. ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.